ನಮಸ್ಕಾರ ಮಕರ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ನೋವು, ಪಟ್ಟಂತಹ ಅವಮಾನ, ಕಣ್ಣೀರಲ್ಲಿ ಕೈ ತೊಳೆದ ದಿನಗಳು ಬಹುಶಃ ನಿಮ್ಮ ಜೀವನದಲ್ಲೇ ಮರೆಯಲಾಗದ ಕಪ್ಪು ಚುಕ್ಕೆಗಳು. ನನ್ನ ಜೀವನ ಯಾಕೆ ಹೀಗೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ ನನಗೆ ಯಾಕಿಂತಹ ಶಿಕ್ಷೆ ಎಂದು ನೀವು ಆ ದೇವರಿಗೆ ಹಿಡಿಶಾಪ ಹಾಕಿದ ದಿನಗಳೇ ಹೆಚ್ಚು. ಆದರೆ ಈಗ ಆ ಕತ್ತಲೆಯ ಅಧ್ಯಾಯ ಮುಗಿಯುವ ಸಮಯ ಬಂದಿದೆ. ಇನ್ನು ಕೇವಲ 2 ತಿಂಗಳು ಹೌದು. 2026 ಶುರುವಾಗುವುದರೊಳಗೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಮಹಾಘಟನೆಗಳು ಸಂಭವಿಸಲಿವೆ. ನೀವು ಅನುಭವಿಸಿದ ಪ್ರತಿ ನೋವಿಗೂ, ಪ್ರತಿ ಅವಮಾನಕ್ಕೂ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಆದರೆ ಈ ಯಶಸ್ಸಿನ ಮಹಾಪುರದಲ್ಲಿ ನೀವು ದಾಟಲೇಬೇಕಾದ ಒಂದು ಕಠಿಣ ಅಗ್ನಿ ಪರೀಕ್ಷೆಯೂ ಇದೆ. ಆ ಪರೀಕ್ಷೆ ಯಾವುದು, ಅದರಿಂದ ಪಾರಾಗುವುದು ಹೇಗೆ, ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಏರುವುದೇ ಅಥವಾ ಮತ್ತೆ ಪಾತಾಳದ ಕತ್ತಲೆಗೆ ಜಾರುವುದೇ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಅದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ. ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಶನಿ ಮಹಾತ್ಮ ಎಂದು ಕಾಮೆಂಟ್ ಮಾಡಿ. ಮೊದಲಿಗೆ ಕಳೆದ ಕೆಲವು ವರ್ಷಗಳು ನಿಮಗೇಕೆ ಅಷ್ಟು ಕಷ್ಟಕರವಾಗಿ ಇತ್ತು ಎಂದು ಅರ್ಥ ಮಾಡಿಕೊಳ್ಳೋಣ. ಮಕರ ರಾಶಿಯ ಅಧಿಪತಿ ಶನಿ ಮಹಾತ್ಮ. ಶನಿ ಎಂದರೆ ನ್ಯಾಯದ ದೇವರು, ಕರ್ಮಫಲದಾತ. ಕಳೆದ ಕೆಲವು ಸಮಯದಿಂದ ಶನಿಯ ಪ್ರಭಾವ ಜೊತೆಗೆ ಇತರ ಗ್ರಹಗಳ ಪ್ರತಿಕೂಲ ಸಂಚಾರವು ನಿಮ್ಮ ಮೇಲೆ ಒಂದು ರೀತಿಯ ಅಗ್ನಿ ಪರೀಕ್ಷೆಯನ್ನೇ ನಡೆಸಿತ್ತು. ಇದನ್ನು ಏಳರಾಟೆ ಶನಿ ಅಥವಾ ಅಷ್ಟಮ ಶನಿಯಂತಹ ಕಠಿಣ ಘಟ್ಟಗಳಿಗೆ ಹೋಲಿಸಬಹುದು. ಈ ಸಮಯದಲ್ಲಿ ನೀವು ನಂಬಿದವರಿಂದಲೇ ಮೋಸ ಹೋಗಿದ್ದೀರಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಫಲ ಮಾತ್ರ ಶೂನ್ಯ. ವ್ಯಾಪಾರದಲ್ಲಿ ಭಾರೀ ನಷ್ಟ, ಮಾಡಿದ ಸಾಲ ತೀರಿಸಲಾಗದ ಪರಿಸ್ಥಿತಿ, ಮನೆಯಲ್ಲಿ ನೆಮ್ಮದಿ ಇಲ್ಲದ ವಾತಾವರಣ, ಗಂಡ ಹೆಂಡಿರ ನಡುವೆ ಅನುಮಾನ, ಮಕ್ಕಳಿಂದ ನಿರಾಸೆ, ಆರೋಗ್ಯದಲ್ಲಿ ವಿಪರೀತ ಏರುಪೇರು, ಇವೆಲ್ಲವೂ ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿತ್ತು. ನೆನಪಿಡಿ, ಶನಿ ದೇವರು ಕಷ್ಟ ಕೊಡುವುದು ನಿಮ್ಮನ್ನು ನಾಶ ಮಾಡಲಿಕ್ಕಲ್ಲ, ಬದಲಾಗಿ ನಿಮ್ಮನ್ನು ಬಂಗಾರದಂತೆ ಶುದ್ಧೀಕರಿಸಿ ಮುಂದಿನ ದೊಡ್ಡ ಯಶಸ್ಸಿಗೆ ಸಿದ್ಧಗೊಳಿಸಲು. ಆ ಪರೀಕ್ಷೆಯ ಕಾಲ ಈಗ ಮುಗಿದಿದೆ. ಇನ್ನು ಮುಂದಿನ 2 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ, ನಿಮ್ಮ ವೃತ್ತಿಜೀವನ. ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ಬೆಲೆ ಕೊಡದ ಮೇಲಧಿಕಾರಿಗಳೇ ಈಗ ನಿಮ್ಮನ್ನು ಗುರುತಿಸಲಿದ್ದಾರೆ. ನಿಂತು ಹೋಗಿದ್ದ ಪ್ರಮೋಷನ್, ಸಂಬಳ ಹೆಚ್ಚಳದ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ನಿರುದ್ಯೋಗಿಗಳಿಗೆ ಅಂದುಕೊಂಡಿದ್ದಕ್ಕಿಂತಲೂ ಉತ್ತಮವಾದ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರಲಿವೆ. ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದೊಂದು ಸುವರ್ಣಾವಕಾಶ. ನಿಮ್ಮ ಕೆಲಸವನ್ನು ಬದಲಾಯಿಸಬೇಕು ಎಂದುಕೊಂಡಿದ್ದರೆ ಇದಕ್ಕಿಂತ ಉತ್ತಮ ಸಮಯ ಇನ್ನೊಂದಿಲ್ಲ. ಇನ್ನು ಕೆಲವರಿಗಂತೂ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಆಲೋಚನೆ ಮೂಡಬಹುದು. ಇಷ್ಟು ದಿನ ಒಂದೇ ಕಂಪನಿಯಲ್ಲಿ ಮಾಡಿದ ಕೆಲಸ ಸಾಕು, ಇನ್ನು ಈ ಕಂಪನಿಯಲ್ಲಿ ನನಗೆ ಬೆಲೆ ಸಿಗುತ್ತಿಲ್ಲ, ಅದಕ್ಕಾಗಿ ಮುಂದಿನ ನನ್ನ ಬೆಳವಣಿಗೆಗಾಗಿ ಈ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಸೇರಬೇಕು ಎಂಬ ದೃಢ ನಿರ್ಧಾರ ನಿಮ್ಮಲ್ಲಿ ಮೂಡಬಹುದು. ಇದು ಕೂಡ ಅತ್ಯುತ್ತಮ ನಿರ್ಧಾರವಾಗಿರುತ್ತದೆ. ಗ್ರಹಗಳ ಸಕಾರಾತ್ಮಕತೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ನೀಡುತ್ತದೆ. ಆದರೆ ನೀವು ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ಸ್ಕಿಲ್ ಬಳಸಿಕೊಳ್ಳಬೇಕು. ಆರ್ಥಿಕವಾಗಿ ಇದೊಂದು ಸುವರ್ಣಯುಗವೆಂದೇ ಹೇಳಬಹುದು. ನೀವು ಹಿಂದೆ ಯಾರಿಗೋ ಕೊಟ್ಟಿದ್ದ ಸಾಲವೂ ಬರುವುದೇ ಇಲ್ಲ ಎಂದು ಕೈಚೆಲ್ಲಿದ್ದ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಹಳೆಯ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭ ಬರುವ ಸಾಧ್ಯತೆಗಳಿವೆ. ವ್ಯಾಪಾರ ವ್ಯವಹಾರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು, ಹೊಸ ಶಾಖೆಗಳನ್ನು ತೆರೆಯಲು ಇದು ಅತ್ಯುತ್ತಮ ಸಮಯ. ಹಣದ ಹರಿವು ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಎಂದರೆ, ನಿಮ್ಮೆಲ್ಲ ಸಾಲಗಳು ತೀರಿ ಉಳಿತಾಯ ಮಾಡಲು ಕೂಡ ನೀವು ಪ್ರಾರಂಭಿಸುವಿರಿ. ವ್ಯಾಪಾರದಲ್ಲಿ ನಷ್ಟದ ಸುಳಿಯಲ್ಲಿ ಸಿಲುಕಿದ್ದ ನಿಮಗೆ ಈಗ ಚೇತರಿಕೆಯ ಕಾಲ. ಹೊಸ ಪಾಲುದಾರಿಕೆ, ಹೊಸ ಹೂಡಿಕೆಗಳು ನಿಮ್ಮ ವ್ಯಾಪಾರವನ್ನು ಬಹುದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿವೆ. ಹಣದ ಹರಿವು ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಎಂದರೆ, ನೀವು ನಿಮ್ಮೆಲ್ಲ ಹಳೆಯ ಸಾಲಗಳನ್ನು ತೀರಿಸಿ ಹೊಸ ಆಸ್ತಿ ಖರೀದಿಸುವ ಯೋಗ ಕೂಡ ಇದೆ. ಅನಿರೀಕ್ಷಿತ ಧನಾಗಮನ ಯೋಗ ಸ್ಪಷ್ಟವಾಗಿ ಕಾಣುತ್ತಿದೆ. ಅದು ಲಾಟರಿ ಮೂಲಕವೇ ಆಗಿರಬಹುದು, ಪೂರ್ವಜರ ಆಸ್ತಿಯಿಂದ ಬರಬಹುದು, ಅಥವಾ ನೀವು ಮರೆತೇ ಹೋಗಿದ್ದ ಹೂಡಿಕೆಯ ಹಣ ದುಪ್ಪಟ್ಟಾಗಿ ವಾಪಸ್ ಬರಬಹುದು. ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ಬರುವುದೇ ಇಲ್ಲ ಎಂದು ಕೈಚೆಲ್ಲಿದ್ದಾರೆ, ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಹಣ ವಾಪಸ್ ಕೊಟ್ಟು ಹೋಗುವ ಚಮತ್ಕಾರ ನಡೆಯಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ರಾಜನಂತೆ ಮೆರೆಯುವ ದಿನಗಳು ದೂರವಿಲ್ಲ. ಹಣ, ಅಂತಸ್ತು ಒಂದೇ ಅಲ್ಲ, ಜೀವನದಲ್ಲಿ ನೆಮ್ಮದಿ ಕೂಡ ಮುಖ್ಯ. ಕಳೆದ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಹದಗೆಟ್ಟಿತ್ತು. ಸಣ್ಣ ವಿಷಯಗಳಿಗೂ ಮನೆಯಲ್ಲಿ ದೊಡ್ಡ ಜಗಳಗಳಾಗುತ್ತಿದ್ದವು. ಗಂಡ ಹೆಂಡಿರ ನಡುವೆ ವಿಪರೀತ ಅನುಮಾನ, ಪ್ರೀತಿಯ ಕೊರತೆ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು. ಆದರೆ ಇನ್ನು ಮುಂದೆ ಆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮಿಬ್ಬರ ನಡುವೆ ಇದ್ದ ಎಲ್ಲ ಮನಸ್ತಾಪಗಳು ದೂರವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಮಯವಿದು. ಮುರಿದು ಹೋಗುವ ಹಂತದಲ್ಲಿದ್ದ ಸಂಬಂಧಗಳು ಕೂಡ ಮತ್ತೆ ಚಿಗುರೊಡೆಯಲಿವೆ. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿಬಂದು 2026ರ ಆರಂಭದಲ್ಲೇ ಕಂಕಣ ಬಲ ಕೂಡಿಬರಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯಲ್ಲಿದ್ದ ಪೋಷಕರಿಗೆ ಈಗ ನಿರಾಳವಾಗುವ ಸಮಯ. ನಿಮ್ಮ ಮಕ್ಕಳು ಓದಿನಲ್ಲಿ ಉತ್ತಮ ಪ್ರಗತಿ ಸಾಧಿಸಲಿದ್ದಾರೆ. ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಯಶಸ್ವಿಯಾಗಲಿವೆ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಮುಂದಿನ 2 ತಿಂಗಳೊಳಗೆ ಸಿಹಿ ಸುದ್ದಿ ಕೇಳುವ ಯೋಗವಿದೆ. ನಿಮ್ಮ ಮನೆಯಲ್ಲಿ ಮಕ್ಕಳ ನಗುವಿನ ಸದ್ದು ಕೇಳುವ ಭಾಗ್ಯ ನಿಮ್ಮದಾಗಲಿದೆ. ವರ್ಷಗಳಿಂದ ಕೋರ್ಟು ಕಚೇರಿ ಅಂತ ಅಲೆಯುತ್ತಿದ್ದವರಿಗೆ ಈಗ ಜಯ ಸಿಗುವ ಕಾಲ. ಆಸ್ತಿ ವಿವಾದಗಳು, ಕೌಟುಂಬಿಕ ವ್ಯಾಜ್ಯಗಳು
ನಿಮ್ಮ ಪರವಾಗಿಯೇ ಇತ್ಯರ್ಥಗೊಳ್ಳಲಿವೆ. ಸರ್ಕಾರದ ಕಡೆಯಿಂದ ಆಗಬೇಕಿದ್ದ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನೆರವೇರಲಿವೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳಲಿದ್ದಾರೆ. ನಿಮ್ಮಲ್ಲಿ ಹೊಸ ಚೈತನ್ಯ, ಉತ್ಸಾಹ ಮೂಡಲಿದೆ. ಮಾನಸಿಕ ಒತ್ತಡ, ಖಿನ್ನತೆಯಿಂದ ಹೊರಬಂದು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುವಿರಿ. ಸಮಾಜದಲ್ಲಿ ನಿಮಗೆ ಗೌರವ, ಸ್ಥಾನಮಾನಗಳು ಹೆಚ್ಚಾಗಲಿವೆ. ಇಷ್ಟು ದಿನ ನಿಮ್ಮನ್ನು ಕಂಡರೆ ದೂರ ಸರಿಯುತ್ತಿದ್ದ ಜನರೇ ಈಗ ನಿಮ್ಮ ಸಲಹೆಗಾಗಿ, ನಿಮ್ಮ ಸ್ನೇಹಕ್ಕಾಗಿ ಹಂಬಲಿಸಲಿದ್ದಾರೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ನಿಮ್ಮ ನಾಯಕತ್ವ ಗುಣಗಳು ಎಲ್ಲರಿಗೂ ತಿಳಿಯುವ ಸಮಯವಿದು. ಎಲ್ಲವೂ ಇಷ್ಟು ಅದ್ಭುತವಾಗಿ ನಡೆಯುತ್ತಿರುವಾಗ ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಒಂದು ದೊಡ್ಡ ಕಂಟಕ ಎದುರಾಗಲಿದೆ. ನೆನಪಿಡಿ, ಇದು ನಿಮ್ಮ ಜೀವನದ ಯಶಸ್ಸನ್ನು ನಿರ್ಧರಿಸುವ ಅಂತಿಮ ಪರೀಕ್ಷೆ. ಈ 2 ತಿಂಗಳೊಳಗೆ ನಿಮಗೆ ಅತ್ಯಂತ ಆಪ್ತರಾದ ಸ್ನೇಹಿತರು ಅಥವಾ ಸಂಬಂಧಿಕರೊಬ್ಬರು ನಿಮ್ಮ ಬಳಿ ಬರುತ್ತಾರೆ. ಅವರು ಒಂದು ದೊಡ್ಡ ವ್ಯಾಪಾರದ ಯೋಜನೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯ ಆಮಿಷವನ್ನು ನಿಮ್ಮ ಮುಂದಿಡುತ್ತಾರೆ. ಕಡಿಮೆ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಬಹುದು, ನಾನು ಗ್ಯಾರಂಟಿ ಎಂದು ನಿಮಗೆ ನಂಬಿಕೆ ಹುಟ್ಟಿಸುತ್ತಾರೆ. ಅಥವಾ ತಮ್ಮ ಕಷ್ಟ ಹೇಳಿಕೊಂಡು ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೇಳುತ್ತಾರೆ. ಸಮಸ್ಯೆ ಇರುವುದು ಇಲ್ಲೇ. ಆ ಸಮಯದಲ್ಲಿ ನಿಮ್ಮ ಬಳಿ ಹಣದ ಹರಿವು ಚೆನ್ನಾಗಿರುವುದರಿಂದ ಸಹಾಯ ಮಾಡುವ ಮನಸ್ಸು ನಿಮ್ಮದಾಗಿರುತ್ತದೆ. ಆದರೆ ಈ ಆಮಿಷ ಅಥವಾ ಸಹಾಯದ ಕೋರಿಕೆಯ ಹಿಂದೆ ಒಂದು ದೊಡ್ಡ ಮೋಸದ ಜಾಲವಿರುತ್ತದೆ. ನೀವು ಆ ಕ್ಷಣದಲ್ಲಿ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡರೆ ಕಷ್ಟಪಟ್ಟು ಸಂಪಾದಿಸಿದ ಹಣವೆಲ್ಲವನ್ನು ಕಳೆದುಕೊಂಡು ಮತ್ತೆ ಶೂನ್ಯಕ್ಕೆ ಬರುವ ಸಾಧ್ಯತೆ ಇದೆ. ಇದು ನಿಮ್ಮನ್ನು ಪರೀಕ್ಷಿಸಲು ಬರುವ ಅಂತಿಮ ಅಗ್ನಿ ಪರೀಕ್ಷೆ. ಹಾಗಾದರೆ ಈ ದೊಡ್ಡ ಕಂಟಕದಿಂದ ಪಾರಾಗುವುದು ಹೇಗೆ? ಪರಿಹಾರ ಅತ್ಯಂತ ಸರಳವಾಗಿದೆ. ನಿಮ್ಮ ಬುದ್ಧಿ ಮತ್ತು ನಿಮ್ಮ ಮನಸ್ಸಾಕ್ಷಿ. ಶನಿ ದೇವರು ನಿಮಗೆ ನೀಡಿದ ಕಷ್ಟಗಳು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿವೆ. ಆ ಬುದ್ಧಿಯನ್ನು ಈಗ ಉಪಯೋಗಿಸುವ ಸಮಯ. ಯಾರು ಎಷ್ಟೇ ಒತ್ತಾಯ ಮಾಡಿದರೂ, ಎಷ್ಟೇ ಆಮಿಷ ಒಡ್ಡಿದರೂ ಹಣಕಾಸಿನ ವಿಷಯದಲ್ಲಿ ತರಾತುರಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯೋಚಿಸಿ ಹೇಳುತ್ತೇನೆ ಎಂದು ಸಮಯ ತೆಗೆದುಕೊಳ್ಳಿ. ಆ ವ್ಯಕ್ತಿಯ ಹಿನ್ನೆಲೆ, ಅವರು ಹೇಳುತ್ತಿರುವ ಯೋಜನೆಯ ಸತ್ಯಾಸತ್ಯತೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ. ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾಗಿ ಹಣವನ್ನು ಹೂಡಿಕೆ ಮಾಡಬೇಡಿ ಅಥವಾ ಸಾಲ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ಸರಿ ಎನಿಸದಿದ್ದರೆ ಕ್ಷಮಿಸಿ, ಸದ್ಯಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂದು ವಿನಯದಿಂದ ನಿರಾಕರಿಸಲು ಕಲಿಯಿರಿ. ಸಂಬಂಧ ಹಾಳಾಗುತ್ತದೆ ಎಂದು ಹೆದರಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಈ ಗೊಂದಲದ ಸಮಯದಲ್ಲಿ ಮನಸ್ಸಿನ ಸ್ಪಷ್ಟತೆಗಾಗಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಹಾಗೂ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸಾವನ್ನು ಒಮ್ಮೆಯಾದರೂ ಪಠಿಸಿ. ಆಂಜನೇಯ ಸ್ವಾಮಿಯು ನಿಮ್ಮನ್ನು ಎಲ್ಲಾ ರೀತಿಯ ಮೋಸಗಳಿಂದ ರಕ್ಷಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕರುಣಿಸುತ್ತಾನೆ. ಈ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ನಿಮ್ಮನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಹಾಗಾದರೆ 2026ರ ಆರಂಭದೊಳಗೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆಯೋ ಅಥವಾ ಪಾತಾಳಕ್ಕೆ ಬೀಳುತ್ತದೆಯೋ? ಉತ್ತರ ಸ್ಪಷ್ಟವಾಗಿದೆ. ನೀವು ಆ ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಿಮ್ಮ ಜೀವನವು ಯಶಸ್ಸಿನ ಮಹಾಶಿಖರವನ್ನು ಏರುವುದು ಖಚಿತ. ನೀವು ಅನುಭವಿಸಿದ ಪ್ರತಿಯೊಂದು ನೋವು, ಅವಮಾನ ಈಗ ನಿಮಗೆ ಯಶಸ್ಸಿನ ಮೆಟ್ಟಿಲುಗಳಾಗಲಿವೆ. 2026 ನಿಮ್ಮ ಬದುಕಿನ ಸುವರ್ಣ ಅಧ್ಯಾಯವನ್ನು ತೆರೆಯಲಿದೆ. ಹಣ, ಆರೋಗ್ಯ, ಪ್ರೀತಿ, ನೆಮ್ಮದಿ, ಗೌರವ ಎಲ್ಲವೂ ನಿಮ್ಮದಾಗಲಿದೆ. ಶನಿ ಮಹಾತ್ಮನು ಪರೀಕ್ಷೆಯ ನಂತರ ಕೊಡುವ ಫಲವು ಶಾಶ್ವತವಾಗಿರುತ್ತದೆ. ಈ ಅದ್ಭುತ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ. ನಿಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ.